ಇವತ್ತಿನ ಊಬರ್ ಅನುಭವ. ಅರೇ ಇದಕ್ಕೆ DRC ಡ್ರಾಪ್ ಆಗ್ಬೇಕು. ಸರಿ ಹಾಕ್ತೀನಿ. ಫಸ್ಟ್ ನೀನು ಅದನ್ನ ನೋಡ್ಕೋ. ಸರ್ ಸರಿಯಾಗಿ ಅಲ್ಲ ನೋ ಗೊತ್ತಿಲ್ಲ, ಕೌಂಟ್ ಮಾಡ್ಕೊಂಡಿರ್ಲಿ. ಅಲ್ಲ, ಎಲ್ಲಾ ನೋಡ್ಕೋ. ನಾ ಹೇಳ್ತೀನಿ, ನಾನು ಕೆಲವು ನಿನಗೆ ಬುದ್ಧಿವಾದ ಹೇಳ್ಬೇಕು. ನೋಡ್ಕೋ ಫಸ್ಟ್, ಎಣಿಸ್ಕೋ. ಪರವಾಗಿಲ್ಲ, ಆ ಕಡೆ ತಿರ್ಕೊಂಡು ಎಣಿಸ್ಕೋ. ನನ್ನ ಎದುರಿಗೆ ಎಣಿಸ್ಕೋ ಅಂತ ಏನಿಲ್ಲ. ನಾ ಏನು ಎಣಿಸಿಲ್ಲ. ಯಾರೋ ಪುಣ್ಯಾತ್ಮನಿಗೇನೋ ಪರ್ಸ್ ಇದೆ ಅಂತಂದಿದ್ದಕ್ಕೆ ಗೊತ್ತಾಯ್ತಮ್ಮ. ಇಲ್ಲಾರ ಅವ್ರು ಹೊತ್ಕೊಂಡು ಜೇಬಳಿಗೆ ಇಟ್ಕೊಂಡ್ಬಿಟ್ಟಿದ್ರೆ. ಸರ್ ಆಕ್ಚುಲಿ ನಿಮ್ನ ಕಾಂಟ್ಯಾಕ್ಟ್ ಮಾಡಕ್ ತುಂಬಾ ಟ್ರೈ ಮಾಡಿದ್ವಿ. ನೀವು ಹಿಂಗ್ ಜಸ್ಟ್ ಅಲ್ಲಿ ಹೋದ್ರಿ, ನಾವು ಹಿಂಗ್ ಬಂದ್ ರಿಟರ್ನ್ ಮಾಡಿ ಕಿಡ್ಸೋದಿ ಹೊಟ್ಟೋಗ್ಬಿಟ್ರಿ. ಅದ್ ಸರಿ, ನೀವು ಬಿಟ್ಟಿರೋದು ನನಗೆ ಗೊತ್ತ. ಅಲ್ಲ ನಾನೇನ್ ನೋಡ್ಲಿಲ್ಲ. ಅದ್ ಯಾರೋ ಇನ್ನೊಬ್ರು ಪಾರ್ಟಿ ಹತ್ತಬೇಕಾರೆ ನೋಡಿ ಇಲ್ಲಿ ಏನೋ ಪರ್ಸು ಅಂದ್ರು. ಪರ್ಸ ಯಾವ ನೋಡಿದ್ರೆ ಇದು ಓಹೋ ನೀವು ಬಿಟ್ಟಿರೋದು ಅಂತ ಆಮೇಲೆ ಅನ್ನಿಸ್ತು ನನಗೆ. ಸರ್ ನಾನು ಹೇಳಲೆ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಹಾಕಿದ್ಯಾ? ಇದನ್ನ ನಾನು ಹೇಗ್ ಪತ್ತೆ ಮಾಡಿದೆ ಗೊತ್ತಾ? ಆ ಬಿಲ್ ತೆಗೆದ್ ನೋಡ್ದೆ, ಅಲ್ಲೊಂದು ನಂಬರ್ ಇತ್ತು ನೋಡು, 426 ಅಂತ. ಆ ನಂಬರ್ ಫೋನ್ ಮಾಡಿ ಈ ತರ ಇದೆ, ಈ ತರ ಹುಡುಗರನ್ನ ಬಿಟ್ಟೆ ನಾನು ಒಂದ್ ಜಾಗದಲ್ಲಿ, ಅವ್ರದ್ದು ಪರ್ಸ್ ಸಿಕ್ಕಿದೆ, ಹೇಗೆ ಕಾಂಟ್ಯಾಕ್ಟ್ ಮಾಡ್ದ, ಅವ್ರ ನಂಬರ್ ಏನಾರು ಇದೆಯಾ ಅನ್ನದ್ಲು. ಬಿಲ್ ನಂಬರ್ ಅದು ಹೇಳಿ ಅಂತ ಹೇಳಿ ಆ ಬಿಲ್ ನಂಬರ್ ತಗೊಂಡು ಅವನ್ ಪತ್ತೆ ಮಾಡಿ ನಿನ್ ನಂಬರ್ ಕೊಟ್ಟು, ನೀನ್ ಮಹಾಜನ ಅಷ್ಟವನು ಬ್ಲೇಸರ್ ತಗೊಂಡಿಲ್ಲ, ಬಾಕಿದ್ 2 ತಗೊಂಡಿದ್ದಾನೆ ಅಂತ ಹೇಳಿ ಎಲ್ಲ ಆದ್ಮೇಲೆ ಆಮೇಲೆ ಫೋನ್ ಮಾಡಿದ್ದೆ. ಯಾಕೆಂದ್ರೆ ಯು ಆರ್ ಲೈಕ್ ಮೈ ಸನ್. ನಿಮ್ಮ ಅಪ್ಪ ಏನ್ ಕಷ್ಟಪಟ್ಟಿರ್ತಾರೋ ಏನೋ ಗೊತ್ತಿಲ್ಲ. ಸಿಂಗಲ್ ಪೇರೆಂಟ್ ಏನಾರಾಗ್ಲಮ್ಮ, ಏನೇ ಆಗ್ಲಿ, ಯಾವ ತರ ಕಷ್ಟಪಡ್ತಾರೋ ಏನೋ, ಅದ್ರ ಹಿಂದೆ ಎಷ್ಟು ನೋವು ಇರುತ್ತೋ ಏನೋ. ಅದಕ್ಕೆ ಬನ್ನಿ ಕೂತ್ಕೊಳ್ಳಿ.